ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾರ್ಚ್ 29ನೇ ತಾರೀಕು ಶನಿವಾರ, ಶನಿ ಅಮಾವಾಸ್ಯೆ ಕೂಡ ಇದೆ. ಅದರ ಜೊತೆ ಸೂರ್ಯಗ್ರಹಣ ಕೂಡ ಬಂದಿದೆ. ಅತ್ಯಂತ ಶಕ್ತಿಯುತವಾದಂಥ ದಿನ ಅಂತಲೇ ಹೇಳ್ಬೋದು. ಈ ದಿನ ಸಂಜೆ 6:30ಯಿಂದ 8:00 ಒಳಗಡೆ ನೀವು ಆಲೋವೆರಾ ಗಿಡವನ್ನು ಮನೆಯ ಈ ಜಾಗದಲ್ಲಿ ಕಟ್ಟೋದ್ರಿಂದ ನಿಮ್ಮ ಸಂಕಷ್ಟಗಳು ದೂರವಾಗಿ ಅದೃಷ್ಟದ ದಿನಗಳು ನಿಮಗೆ ಶುರು ಆಗುತ್ತೆ ಅಂತಲೇ ಹೇಳ್ಬೋದು. ಅದ್ರ ಜೊತೆ ನಾವು ಅಮಾವಾಸ್ಯೆಯ ದಿನ ಮನೆ ಒರೆಸೋ ನೀರಿಗೆ ಯಾವ ಒಂದು ವಸ್ತುವನ್ನು ಮಿಕ್ಸ್ ಮಾಡಿ ಮನೆ ಒರೆಸ್ಬೇಕು, ಅದ್ರ ಜೊತೆ ಮನೆಯಲ್ಲಿ ಆಲೋವೆರಾ ಗಿಡವನ್ನು ಇಡಬೇಕಾದ್ರೆ ಯಾವ ದಿಕ್ಕಿನಲ್ಲಿ ಇಡಬೇಕು ಅಂತಲೂ ಸಂಪೂರ್ಣ ವಿವರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ನೀವು ಮನೆಯನ್ನು ಪ್ರತಿದಿನ ಕ್ಲೀನ್ ಮಾಡ್ತಾ ಇರ್ತೀರಿ, ಪ್ರತಿದಿನ ಮನೆಯನ್ನು ಒರೆಸ್ತಾ ಇರ್ತೀರಿ. ಆದರೆ ಈ ಸಾರಿ ನಮಗೆ ಅಮಾವಾಸ್ಯೆ, ಅದ್ರ ಜೊತೆ ನಮಗೆ ಸೂರ್ಯಗ್ರಹಣನೂ ಕೂಡ ಬಂದಿದೆ. ಹಾಗಾಗಿ ನೀವು ಈ ದಿನ ಮನೆ ಒರೆಸೋ ನೀರಿಗೆ ಯಾವ 3 ವಸ್ತುಗಳನ್ನು ಮಿಕ್ಸ್ ಮಾಡಬೇಕು ಅನ್ನೋದಾದರೆ ಗೋಮೂತ್ರ, ಕಲ್ಲುಪ್ಪು ಹಾಗೆಯೇ ಅರಿಶಿಣ, ಈ 3 ವಸ್ತುಗಳನ್ನು ನೀವು ಮಿಕ್ಸ್ ಮಾಡಿ ನೀವು ಮನೆಯನ್ನು ಒರೆಸ್ಬೇಕಾಗತ್ತೆ. ಎರಡನೇದಾಗಿ ಆಲೋವೆರಾ ಗಿಡವನ್ನು ನಾವು ಮನೆಯಲ್ಲಿ ಇಡೋದಾದರೆ ಯಾವ ಜಾಗದಲ್ಲಿ ಇಡಬೇಕು, ಇನ್ನು ಆಲೋವೆರಾ ಗಿಡವನ್ನು ಬೆಳೆಸೋದ್ರಿಂದ ಆಗುವ ಪ್ರಯೋಜನಗಳೇನು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೇದಾಗಿ ವಾಸ್ತು ಪ್ರಕಾರ ಆಲೋವೆರಾ ಗಿಡವನ್ನು ಮನೆಗೆ ಧನಾತ್ಮಕ ಶಕ್ತಿಯನ್ನು ತರಬಲ್ಲ ಸಸ್ಯವೆಂತಲೇ ನಾವು ಪರಿಗಣಿಸಲಾಗುತ್ತೆ. ಈ ಗಿಡವನ್ನು ಮನೆಯಲ್ಲಿ ಬೆಳೆಸಿದ್ರೆ ನೆಗೆಟಿವ್ ಎನರ್ಜಿ ಮನೆಗೆ ಬಾರದಂತೆ ಕೂಡ ತಡೆಯುತ್ತೆ. ಅಲ್ಲದೆ ಮನೆಯಲ್ಲಿನ ವಾಸ್ತು ದೋಷ ಕೂಡ ನಿವಾರಣೆ ಮಾಡುತ್ತೆ ಆಲೋವೆರಾ ಗಿಡ ಅಂತಲೇ ಹೇಳ್ಬೋದು. ಇನ್ನು ಎರಡನೇದಾಗಿ ಮನೆಯಲ್ಲಿ ಆಲೋವೆರಾ ಗಿಡ ಇದ್ದರೆ ಆ ಮನೆಯಲ್ಲಿರುವವರ ಅದೃಷ್ಟದ ಮೇಲೆ ಉತ್ತಮ ಪರಿಣಾಮ ಕೂಡ ಬೀರುತ್ತೆ. ಇದರಿಂದ ಆ ಮನೆಯ ನಿವಾಸಿಗಳು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಾರೋ ಅದರಲ್ಲಿ ಉತ್ತಮ ಯಶಸ್ಸನ್ನು ಕೂಡ ಪಡೀತಾರೆ. ಇನ್ನು ಕೆಲಸದಲ್ಲಿ ಎದುರಾಗುವ ಅಡೆತಡೆಗಳು ಕೂಡ ನಿವಾರಣೆ ಮಾಡುತ್ತೆ ಈ ಆಲೋವೆರಾ ಗಿಡ ಅಂತಲೇ ಹೇಳ್ಬೋದು. ಮೂರಿಂದಾಗಿ ನಿಮ್ಮ ಮನೆಯಲ್ಲಿ ಸಾಕಷ್ಟು ಜಗಳಗಳು ಆಗ್ತಾ ಇದ್ದರೆ ಅಥವಾ ಮನೆಯಲ್ಲಿ ಶಾಂತಿನೇ ಇಲ್ಲ ಅನ್ನೋರಾದರೆ ನೀವು ಆಲೋವೆರಾ ಗಿಡವನ್ನು ಬೆಳೆಸಬೇಕಾಗತ್ತೆ. ಇದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಇನ್ನು ಮನೆಯಲ್ಲಿ ಸುಖ ಶಾಂತಿ ಅನ್ನೋದು ಹೆಚ್ಚಾಗುತ್ತೆ. ಕುಟುಂಬದ ಸದಸ್ಯರ ನಡುವೆ ಬಾಂಧವ್ಯ ಪ್ರೀತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ನಾಲ್ಕನೇದಾಗಿ ಮನೆಯಲ್ಲಿ ಆಲೋವೆರಾ ಗಿಡವನ್ನು ಬೆಳೆಸುವುದು ಇನ್ನೊಂದು ಪ್ರಮುಖ ಪ್ರಯೋಜನ ಏನಂದರೆ ಕೆಲಸ ಮಾಡುವವರಿಗೆ ಉತ್ತಮ ಯಶಸ್ಸು ಮತ್ತು ಪ್ರಗತಿ ಕೂಡ ಈ ಆಲೋವೆರಾ ಗಿಡದಿಂದ ಸಿಗುತ್ತೆ ಅಂತಲೇ ಹೇಳ್ಬೋದು. ಐದನೇದಾಗಿ ನಿಮ್ಮ ಮನೆಯಲ್ಲಿ ಆಗಾಗ್ಗೆ ಏನಾದರೂ ಅನಾರೋಗ್ಯ ಸಮಸ್ಯೆ ಹೆಚ್ಚಾಗ್ತಾ ಇದ್ದರೆ ಅಥವಾ ಪದೇ ಪದೇ ಆಸ್ಪತ್ರೆಗೆ ಹೋಗೋದಾಗಲಿ ಅಥವಾ ಮಕ್ಕಳು ತಪ್ಪರೆ ದೊಡ್ಡೋರು ತಪ್ಪರ ಮಕ್ಕಳು ಅನಾರೋಗ್ಯಕ್ಕೆ ಏನಾದರೂ ಒಳಗಾಗ್ತಾ ಇದ್ದರೆ ಅಂಥವರು ಮನೆಯಲ್ಲಿ ಆಲೋವೆರಾ ಗಿಡವನ್ನು ಬೆಳೆಸೋದ್ರಿಂದ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳಿಂದ ಮುಕ್ತಿ ಕೂಡ ಪಡಿಬೋದು ಅಂತಲೇ ಹೇಳ್ಬೋದು. ಆರನೇದಾಗಿ ಆಲೋವೆರಾ ಗಿಡವನ್ನು ಮನೆಯಲ್ಲಿಟ್ಟರೆ ಅದು ಮನೆಯೊಳಗಿನ ಗಾಳಿಯನ್ನು ಕೂಡ ಶುದ್ಧೀಕರಿಸಿ ಒಳ್ಳೆಯ ಗಾಳಿಯನ್ನು ಕೂಡ ನೀಡುತ್ತೆ. ಈ ಸಸ್ಯವು ಇಂಗಾಲದ ಡೈಆಕ್ಸೈಡ್ ಅನ್ನು ಹೀರಿಕೊಳ್ಳುತ್ತದೆ ಮತ್ತು ಹೆಚ್ಚಿನ ಆಮ್ಲಜನಕವನ್ನು ಬಿಡುಗಡೆ ಕೂಡ ಮಾಡುತ್ತೆ ಈ ಆಲೋವೆರಾ ಗಿಡ. ಈ ಆಲೋವೆರಾ ಗಿಡವನ್ನು ಮನೆಯ ಯಾವ ದಿಕ್ಕಿನಲ್ಲಿ ಬೆಳೆಸಿದ್ರೆ ನಮಗೆ ಶುಭವಾಗುತ್ತೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ವಾಸ್ತು ಪ್ರಕಾರ ಆಲೋವೆರಾ ಗಿಡವನ್ನು ಮನೆಯಲ್ಲಿ ಬೆಳೆಸಿದ್ರೆ ಅದನ್ನು ಸರಿಯಾದ ದಿಕ್ಕಿನಲ್ಲಿ ಬೆಳೆಸಬೇಕು. ಹಾಗೆ ಇಟ್ಟುಕೊಂಡರೆ ಅದರ ಪ್ರಯೋಜನಗಳು ಕೂಡ ಸಿಗುತ್ತೆ. ಇನ್ನು ಮನೆಯಲ್ಲಿ ಆಲೋವೆರಾ ಗಿಡವನ್ನು ಇಡಲು ಉತ್ತಮವಾದ ದಿಕ್ಕು ಯಾವುದು ಅದು ಅನ್ನೋದಾದರೆ ಉತ್ತರ ದಿಕ್ಕು ಅಥವಾ ಪೂರ್ವ ದಿಕ್ಕೆಂದರೆ ಈ ಎರಡೂ ದಿಕ್ಕುಗಳು ಶುಭ ದಿಕ್ಕುಗಳು ಅಂತಲೇ ಹೇಳ್ಬೋದು. ಇದಲ್ಲದೆ ನೀವು ಪಶ್ಚಿಮ ದಿಕ್ಕಿನಲ್ಲೂ ಕೂಡ ಈ ಗಿಡವನ್ನು ಬೆಳೆಸ್ಬೋದು. ಆದರೆ ಯಾವುದೇ ಕಾರಣಕ್ಕೂ ನೀವು ದಕ್ಷಿಣ ದಿಕ್ಕಿನಲ್ಲಿ ಆಲೋವೆರಾ ಗಿಡವನ್ನು ಬೆಳೆಸಬಾರ್ದು. ನಿಮ್ಮ ಮನೆಯಲ್ಲಿ ಈಗಾಗಲೇ ಆಲೋವೆರಾ ಗಿಡ ಅಕಸ್ಮಾತ್ ಏನಾದರೂ ದಕ್ಷಿಣ ದಿಕ್ಕಿಯಲ್ಲಿದೆ ಅಂದರೆ ಅದನ್ನು ಮೊದಲು ನೀವು ಪೂರ್ವಕ್ಕೋ ಅಥವಾ ಪಶ್ಚಿಮ ಅಥವಾ ನೀವು ಉತ್ತರಕ್ಕೆ ನೀವು ಬದಲಾಯಿಸ್ಕೊಳ್ಬೋದು. ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿಗೆ ಆಲೋವೆರಾ ಗಿಡವನ್ನು ಇಡಬಾರ್ದು. ವಾಸ್ತು ಪ್ರಕಾರ ನಾವು ಆಲೋವೆರಾ ಗಿಡವನ್ನು ಮನೆಯಲ್ಲಿ ಯಾವ ದಿಕ್ಕಿನಲ್ಲಿ ಇಡಬಾರ್ದು, ಹಾಗೆಯೇ ಸರಿಯಾದ ದಿಕ್ಕುಗಳು ಯಾವುದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ನಾನು ಈಗ 29ನೇ ತಾರೀಕು ನಮಗೆ ಶನಿ ಅಮಾವಾಸ್ಯೆ ಇದೆ, ಹಾಗೆಯೇ ಸೂರ್ಯಗ್ರಹಣವೂ ಇದೆ. ಹಾಗಾಗಿ ಸಂಜೆ 6:30ಯಿಂದ 8:00 ಒಳಗಡೆ ನೀವು ಆಲೋವೆರಾ ಗಿಡವನ್ನು ಮನೆಯ ಯಾವ ಜಾಗದಲ್ಲಿ ಕಟ್ಟಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಆಲೋವೆರಾ ಗಿಡವನ್ನು ಯಾವ ದಿನಗಳಲ್ಲಿ ಕಟ್ಟಿದ್ರೆ ನಮ್ಗೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ ಅಮಾವಾಸ್ಯೆಯ ದಿನಗಳಲ್ಲಿ
ಕಟ್ಬೋದು, ಮಂಗಳವಾರ ಮತ್ತು ಶುಕ್ರವಾರ ದಿನಗಳಲ್ಲೂ ಕೂಡ ಕಟ್ಬೋದು. ಅತಿ ಶಕ್ತಿಯುತವಾದ ದಿನ ಯಾವುದು ಅನ್ನೋದಾದರೆ ಅಮಾವಾಸ್ಯೆಯ ದಿನ. ಅದರಲ್ಲೂ ನಮಗೆ ಈ ಸಾರಿ ಸೂರ್ಯಗ್ರಹಣವೂ ಬಂದಿದೆ, ಅದರ ಜೊತೆ ಅಮಾವಾಸ್ಯೆ ಕೂಡ ಇದೆ. ಈ ದಿನ ನಾವು ಆಲೋವೆರಾ ಗಿಡವನ್ನು ಮನೆಯ ಈ ಜಾಗದಲ್ಲಿ ಕಟ್ಟಬೇಕಾಗತ್ತೆ. ಆಲೋವೆರಾ ಗಿಡ ನಾವು ತರಬೇಕಾದ್ರೆ ಬೇರು ಸಮೇತವಾಗಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಗಿಡ, ಈ ಬೇರು ಸಮೇತವಾಗಿ ನಾವು ಆಲೋವೆರಾ ಗಿಡವನ್ನು ತರಬೇಕಾಗತ್ತೆ. ಇಂದಿನ ದಿನ ಕೂಡ ತರ್ಬೋದು ಅಥವಾ ಅಮಾವಾಸ್ಯೆ ದಿನ ಕೂಡ ನೀವು ತೊಗೊಂಬರ್ಬೋದು. ಇನ್ನು ತೊಗೊಂಬಂದಿದ್ದು ಆದಮೇಲೆ ಆ ಚಿಕ್ಕ ಚಿಕ್ಕ ಏನಾದರೂ ಅದರಲ್ಲಿ ಎಲೆಗಳು ಕಟ್ಟಾಗಿರೋ ಅಂಥ ಎಲೆಗಳಿದ್ರೆ ಅದನ್ನೆಲ್ಲ ತೆಗಿಬೇಕಾಗತ್ತೆ. ಇನ್ನು ಚೆನ್ನಾಗಿ ಅದನ್ನು ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ಅದಕ್ಕೆ ಅರಿಶಿಣ ಮತ್ತು ಗಂಧವನ್ನು ಮಿಕ್ಸ್ ಮಾಡಿಕೊಂಡು ನೀವು ಅರಿಶಿಣ ಗಂಧವನ್ನು ಇಡಬೇಕಾಗತ್ತೆ. ಅದ್ರ ಜೊತೆ ನೀವು ಕುಂಕುಮವನ್ನು ಕೂಡ ಇಟ್ಟು ಇದಕ್ಕೆ ಹೂವನ್ನು ಇಟ್ಟು ನೀವು ಪೂಜೆಯನ್ನು ಮಾಡಬೇಕು. ಮೊದಲು ನಾವು ದೇವರ ಮನೆಯಲ್ಲಿ ಇಟ್ಟು ಇದನ್ನು ಪೂಜೆ ಮಾಡಿ ನಂತರ ನಾವು ಇದನ್ನು ಕಟ್ಟಬೇಕಾಗತ್ತೆ. ಈ ರೀತಿಯಾಗಿ ಕಟ್ಟೋದ್ರಿಂದ ನಿಮ್ಮ ಮನೆಗೆ ಯಾವುದೇ ರೀತಿಯ ದುಷ್ಟ ಶಕ್ತಿಗಳಾಗಲಿ ಅಥವಾ ಯಾರೇ ಮಾಟ ಮಂತ್ರ ಮಾಡಿಸಿದ್ರು ನಿಮ್ಮ ಮನೆಗೆ ತಗಲಲ್ಲ. ಅದೇ ದುಷ್ಟ ಕಣ್ಣುಗಳಿಂದ ನಿಮ್ಮ ಮನೆಯನ್ನು ರಕ್ಷಣೆ ಕೂಡ ಮಾಡ್ಕೊಬೋದು. ಅಥವಾ ಹಣದ ಸಮಸ್ಯೆಯಿಂದ ಬಳಲ್ತಾ ಇರೋದು ಅಥವಾ ಕೆಲಸದಲ್ಲಿ ಏನಾದರೂ ತುಂಬಾ ಪ್ರಾಬ್ಲಮ್ಸ್ ಇದೆ ಅನ್ನೋರು ಕೂಡ, ಇನ್ನು ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆ ಹೆಚ್ಚಾಗಿದೆ ಅನ್ನೋರು ಕೂಡ ನೀವು ಈ ಅಮಾವಾಸ್ಯೆಯ ದಿನ ಮಿಸ್ ಮಾಡ್ಕೊಂಡೆ ನೀವು ಈ ರೀತಿಯಾಗಿ ಆಲೋವೆರಾ ಗಿಡವನ್ನು ಕಟ್ಟಬೇಕಾಗತ್ತೆ. ಇನ್ನು ಯಾವ ಜಾಗದಲ್ಲಿ ಕಟ್ಟಬೇಕು ಅನ್ನೋದಾದರೆ ನಿಮ್ಮ ಮನೆಯ ಮೇನ್ ಡೋರ್ ಇರುತ್ತಲ್ಲ, ಮೇನ್ ಡೋರ್ ಒಳಭಾಗದಲ್ಲಿ ಕಟ್ಟಬೇಕು ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ನೀವು ಹೊರಭಾಗದಲ್ಲಿ ಕಟ್ಟಬಾರ್ದು. ಮನೆ ಒಳಗಡೆ ಭಾಗದಲ್ಲಿ ನೀವು ಈ ರೀತಿಯಾಗಿ ಬೇರು ಮೇಲೆ ಬರಬೇಕು, ಆ ಗಿಡ ಕೆಳಗಡೆ ಬರಬೇಕು. ಈ ರೀತಿಯಾಗಿ ನೀವು ಕಟ್ಟಬೇಕಾಗತ್ತೆ. ಪಿಕ್ಚರಲ್ಲಿ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ, ಈ ರೀತಿಯಾಗಿ ನೀವು ಬೇರು ಮೇಲೆ ಬರಬೇಕು, ಆಲೋವೆರಾ ಗಿಡ ಕೆಳಗಡೆ ಬರಬೇಕು. ಆದಷ್ಟು ಸ್ವಲ್ಪ ದೊಡ್ಡ ಗಿಡವನ್ನು ತೊಗೊಂಬಂದು ಕಟ್ಟಿ, ಅಂತಂದರೆ ತುಂಬ ಚಿಕ್ಕ ಗಿಡ ಕಟ್ಟಿದ್ರೆ ಅದು ಒಣಗೋ ಚಾನ್ಸಸ್ ಕೂಡ ತುಂಬ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ಸ್ವಲ್ಪ ದೊಡ್ಡ ಗಿಡವನ್ನು ನೀವು ತೊಗೊಂಬಂದು ಕಟ್ಟಬೇಕಾಗತ್ತೆ. ಇನ್ನು ಆಲೋವೆರಾ ಗಿಡ ಕಟ್ಟಿದ್ದಾದಮೇಲೆ ಅದಕ್ಕೂ ಕೂಡ ಪ್ರತಿದಿನ ನೀವು ಮನೆಯಲ್ಲಿ ದೇವ್ರ ಮನೆಯಲ್ಲಿ ಯಾವ ರೀತಿಯಾಗಿ ಪೂಜೆ ಮಾಡ್ತೀರಾ ನೋಡಿ, ಅಗರಬತ್ತಿಯಿಂದ ಕರ್ಪೂರದಿಂದೆಲ್ಲ ಪೂಜೆ ಮಾಡ್ತಿರ್ತೀರಲ್ಲ, ಪೂಜೆ ಆದ ನಂತರ ನೀವು ಮನೆಯ ಒಳಭಾಗದಲ್ಲಿ ಇದು ಕಟ್ಟಿರ್ತೀರಲ್ಲ, ಇದಕ್ಕೂ ಕೂಡ ನೀವು ಅಗರಬತ್ತಿಯನ್ನು ತೋರಿಸೋದಾಗಲಿ ಅಥವಾ ಕರ್ಪೂರದಿಂದ ಆರತಿಯನ್ನು ಕೂಡ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಗೆ ರಕ್ಷಣೆ ಅನ್ನೋದು ಸಿಗ್ತಾ ಹೋಗುತ್ತೆ. ಈ ಗಿಡದಲ್ಲಿ ಮುಕ್ಕೋಟಿ ದೇವತೆಗಳು ಕೂಡ ವಾಸವಾಗಿರುತ್ತೆ. ಅದರಲ್ಲೂ ನಮಗೆ ಅಮಾವಾಸ್ಯೆ, ಅದರಲ್ಲೂ ಶನಿ ಅಮಾವಾಸ್ಯೆ ಮತ್ತು ಯುಗಾದಿ ಅಮಾವಾಸ್ಯೆ, ಇನ್ನು ಸೂರ್ಯಗ್ರಹಣನೂ ಇರೋದ್ರಿಂದ ನೀವು ಸಂಜೆ 6:30 8:00 ಒಳಗಡೆ, ಅಂದರೆ ನಿಮ್ಮ ಮನೆಯಲ್ಲಿ ಮೊದಲು ಪೂಜೆ ಮಾಡ್ಕೊಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು, ಕುಲ ದೇವರನ್ನು ನೀವು ಪೂಜೆ ಮಾಡಿಕೊಂಡು ನಂತರ ಆಲೋವೆರಾ ಗಿಡವನ್ನು ನೀವು ದೇವ್ರ ಮನೆಯಲ್ಲೇ ಇಟ್ಟು ಈ ರೀತಿಯಾಗಿ ಮೊದಲು ಶುದ್ಧೀಕರಣ ಮಾಡಿಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಹೂಗಳಿಂದ ನೀವು ಪೂಜೆ ಮಾಡಿ ನಂತರ ಮನೆಯ ಈ ಭಾಗದಲ್ಲಿ, ಅಂದರೆ ಮನೆಯ ಮೇನ್ ಡೋರ್ ಒಳಭಾಗದಲ್ಲಿ ನೀವು ಇದನ್ನು ಕಟ್ಟಿ ಪ್ರತಿದಿನ ಇದ್ರ ಕೆಳಗಡೆ ಓಡಾಡೋದ್ರಿಂದ ನಿಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆ ನಿಮಗೆ ಹಣಕಾಸಿನ ಸಮಸ್ಯೆ ಅನ್ನೋದು ದೂರವಾಗುತ್ತೆ. ದುಷ್ಟ ಕಣ್ಣುಗಳಿಂದ ನಿಮ್ಮ ಮನೆಯನ್ನು ರಕ್ಷಣೆ ಕೂಡ ಮಾಡ್ಕೊಬೋದು ಅಂತಲೇ ಹೇಳ್ಬೋದು. ಹಾಗಾಗಿ ಮಿಸ್ ಮಾಡದೆ ಈ ಅಮಾವಾಸ್ಯೆಯ ದಿನ ನೀವು ಎಲ್ಲರೂ ಈ ಆಲೋವೆರಾ ಗಿಡವನ್ನು ಮೊದಲೇ ತೊಗೊಂಬಂದು ಇಟ್ಕೊಳ್ಳಿ. ಅಥವಾ ನಾವು ಕಟ್ಟಬೇಕಾಗಿರೋದು ಸಾಯಂಕಾಲ ಕಟ್ಟೋದ್ರಿಂದ ನೀವು ಬೆಳಗ್ಗೆ ಕೂಡ ನೀವು ಬೇರಿರುವಂಥ ಆಲೋವೆರಾ ಗಿಡವನ್ನು ತಂದು ನೀವು ಕಟ್ಟಬೇಕಾಗತ್ತೆ. ಇನ್ನು ಆದಷ್ಟು ನೀವು ಮನೆಯಲ್ಲಿ ಒಂದು ಗಿಡವಾದರೂ ಆಲೋವೆರಾ ಗಿಡವನ್ನು ಸರಿಯಾದ ದಿಕ್ಕಿನಲ್ಲಿ ಬೆಳೆಸೋದ್ರಿಂದ ನಿಮ್ಮ ಮನೆಯಲ್ಲಿ ಆರೋಗ್ಯದ ಸಮಸ್ಯೆ ಕೂಡ ನಿಮಗೆ ನಿವಾರಣೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಅಮಾವಾಸ್ಯೆಯ ದಿನ ಎಲ್ಲರೂ ಈ ಕೆಲಸವನ್ನು ಮಾಡ್ಕೊಳ್ಳಿ, ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಮತ್ತು ನಾವು ಈ ಯುಗಾದಿ ಅಮಾವಾಸ್ಯೆಗೋಸ್ಕರ ನಾವು ಇನ್ನೂ 1 ವರ್ಷ ಕಾಯಬೇಕಾಗತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಈ ಅಮಾವಾಸ್ಯೆಯ ದಿನ ಮಿಸ್ ಮಾಡದೆ ಎಲ್ಲರೂ ಆಲೋವೆರಾ ಗಿಡವನ್ನು ಕಟ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಆದಷ್ಟು ಎಲ್ಲರೂ ಆಲೋವೆರಾ ಗಿಡವನ್ನು ಕಟ್ಟಿ ಅಂತ ಹೇಳ್ತಾ ಥ್ಯಾಂಕ್ ಯು.